ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲೆಯಲ್ಲಿ ವಿವಿಧ ಸ್ಥಳಗಳಲ್ಲಿ ಸಂಭವಿಸಿದ ಅಪಘಾತದಲ್ಲಿ 2 ಸಾವು. ಮಾಸ್ತಿಕುಂಡುವಿನಲ್ಲಿ ಶಾಲಾ ಬಸ್ ಹಾಗೂ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಗಾಳಿಮುಖ ನಿವಾಸಿಗೆ ದಾರುಣ ಅಂತ್ಯ. ಎಂಜಿ ರಸ್ತೆಯಲ್ಲಿ ಉಂಟಾದ ವಾಹನ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಉದ್ಯಮಿಯ ಸಾವು. ಕಾಸರಗೋಡಿನಲ್ಲಿ ಏಮ್ಸ್ ಕನಸು ಮತ್ತೆ ನನಸಾಗುವ ಭರವಸೆಯಲ್ಲಿ. ಪೆರಿಯ ಪ್ರದೇಶದಲ್ಲಿ 274 ಎಕರೆ ಭೂಮಿಯು ಇದಕ್ಕೆ ಸೂಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ. ಸಮಗ್ರ ವರದಿ ತಯಾರಿಸಿ ಜಿಲ್ಲಾಧಿಕಾರಿಯಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ. ಓಣಂ ಆಚರಣೆಗೆ ಮೆರುಗು ನೀಡಲು ಪುರುಷರ ಸ್ವಸಹಾಯ ಗುಂಪಿನವರಿಂದ ಚೆಂಡು ಹೂ ಕೃಷಿ. ಹೂಗಳನ್ನು ಖರೀದಿಸಲು ಹಾಗೂ ಅವುಗಳ ಸೌಂದರ್ಯವನ್ನು ಆನಂದಿಸಲು ಸಾವಿರಾರು ಜನರು ಹೂದೋಟಕ್ಕೆ ಭೇಟಿ. ಕುಂಬಳೆಯಲ್ಲಿ ಭಾರೀ ಮಾದಕ ವಸ್ತು ದಾಳಿ. ಕಾರಿನಲ್ಲಿ ಕಳ್ಳಸಾಗಣೆ ಮಾಡುತ್ತಿದ್ದ 3.35 ಗ್ರಾಂ MDMಯೊಂದಿಗೆ 3 ಬಂಧನ. ಸುನಾಮಿಯ ಬೆದರಿಕೆಯನ್ನು ಎದುರಿಸಲು ಯುನೆಸ್ಕೋ ಯೋಜನೆಯ ಜಾರಿ. ವಲಿಯಪರಂಬದ ಮಾವಿಲ ಕಡುಪುರದಲ್ಲಿ ಸುನಾಮಿ ಸಿದ್ಧ ಯೋಜನೆಗೆ ಚಾಲನೆ. ಮಂಜೇಶ್ವರದ MK ಫಾತಿಮಾ ಕಾಂಪ್ಲೆಕ್ಸ್ನಲ್ಲಿ ಓಣಂ ಸಹಕಾರಿ ಮಾರುಕಟ್ಟೆಗೆ ಅದ್ದೂರಿಯ ಚಾಲನೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ ಅವರಿಂದ ಮಾರುಕಟ್ಟೆಗೆ ಚಾಲನೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡಿನ ಮಾಸ್ತಿಕುಂಡಿನಲ್ಲಿ ಬೈಕ್ ಹಾಗೂ ಶಾಲಾ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಯುವಕನೋರ್ವ ಮೃತಪಟ್ಟಿದ್ದಾನೆ. ಮೃತರನ್ನು ಗಾಳಿಮುಖ ನಿವಾಸಿ ಶಮ್ಮಸ್ ಎಂದು ಗುರುತಿಸಲಾಗಿದೆ. ಕಾಸರಗೋಡು ಬೋವಿಕಾನ ಪೋವೆಲ್ ಮಾಸ್ತಿಕುಂಡು ಎಂಬಲ್ಲಿ ವಾಹನ ಅಪಘಾತದಲ್ಲಿ ಗಾಳಿಮುಖ ಗೋಳಿತಡಿ ನಿವಾಸಿ ಶಮ್ಮಸ್ ಅಬ್ದುಲ್ಲಾ ದಾರುಣವಾಗಿ ಮೃತಪಟ್ಟಿದ್ದಾರೆ. ಕುನಿಲ್ ಸ್ಕೂಲ್ ಬಸ್ ಹಾಗೂ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಶಮ್ಮಸ್ ಅವರನ್ನು ಸ್ಥಳದಲ್ಲಿದ್ದವರು ಆಸ್ಪತ್ರೆಗೆ ಸಾಗಿಸಿದರೂ ಅವರ ಜೀವ ಉಳಿಸಲು ಸಾಧ್ಯವಾಗಿಲ್ಲ. ಅಪಘಾತದ ಬಳಿಕ ವಾಹನ ಸಂಚಾರ ಸ್ವಲ್ಪ ಸಮಯದವರೆಗೆ ಅಸ್ತವ್ಯಸ್ತವಾಗಿತ್ತು. ಶಮ್ಮಸ್ ಕಲ್ಲಿಕೋಟೆಯ ಜ್ಯೂಸ್ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು. ಗುರುವಾರ ಬೆಳಿಗ್ಗೆ ಕಾಸರಗೋಡಿಗೆ ರೈಲಿನಲ್ಲಿ ಬಂದಿಳಿದು ತನ್ನ ಬೈಕಿನಲ್ಲಿ ಗಾಳಿಮುಖಕ್ಕೆ ಹೋಗುತ್ತಿದ್ದ ವೇಳೆ ಈ ದುರಂತ ಅಪಘಾತ ಸಂಭವಿಸಿದೆ. ಶಫಿ ಹಾಗೂ ಬಿ ಫಾತಿಮಾ ದಂಪತಿಯ ಪುತ್ರರಾಗಿದ್ದಾರೆ ಮೃತಪಟ್ಟ ಶಮ್ಮಸ್. ಪತ್ನಿ ಬಿ ಫಾತಿಮಾ ಒಡ ಹುಟ್ಟಿದವರಾದ ಸಿನ್ಸದ್, ಶೈಮಾ, ಶಾಫಾ, ಖದೀಜಾ ಎಂಬುವರನ್ನು ಅಗಲಿದ್ದಾರೆ. ನ್ಯೂಸ್ ಬ್ಯೂರೋ, ಚೆರ್ಕಳ. ಕಾಸರಗೋಡು MG ರೋಡಿನಲ್ಲಿ ನಡೆದ ಲಾರಿ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಉದ್ಯಮಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಮೃತರನ್ನು ಬಾಂಗೋಡು ನಿವಾಸಿ ಹನೀಫಾ ಎಂದು ಗುರುತಿಸಲಾಗಿದೆ. ಬುಧವಾರ ಮಧ್ಯಾಹ್ನ ಈ ಅಪಘಾತ ಸಂಭವಿಸಿದ್ದು, ಘಟನೆಯ ಆಘಾತಕಾರಿ CCTV ದೃಶ್ಯಾವಳಿಗಳು ಕೆಸಿಎನ್ ನ್ಯೂಸ್ಗೆ ಲಭ್ಯವಾಗಿದೆ. ಕಾಸರಗೋಡು MG ರಸ್ತೆಯ ಹೊಸ ಬಸ್ ನಿಲ್ದಾಣದ ಬಳಿ ಬುಧವಾರ ಮಧ್ಯಾಹ್ನ ಟ್ಯಾಂಕರ್ ಲಾರಿಯ ಅಡಿಗೆ ಬಿದ್ದು ಕಾಲಿಗೆ ಗಂಭೀರ ಗಾಯಗೊಂಡ ಸ್ಕೂಟರ್ ಸವಾರನಾಗಿದ್ದ ವ್ಯಾಪಾರಿ ಮೃತಪಟ್ಟಿದ್ದಾರೆ. ತಲಂಗರ ಬಾಂಗೋಡು ಮೂಲದ ಹನೀಫಾ ಮೃತರು. ಗುರುವಾರ ಬೆಳಿಗ್ಗೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗ ಮೃತಪಟ್ಟಿದ್ದಾರೆ. ವಿದ್ಯಾನಗರ BC ರೋಡಿನಲ್ಲಿರುವ ಫ್ಲೆಕ್ಸ್ ಅಂಗಡಿಯ ಮಾಲೀಕನಾಗಿದ್ದರು ಹನೀಫಾ. ಬುಧವಾರ ಮಧ್ಯಾಹ್ನ ಹೊಸ ಬಸ್ ನಿಲ್ದಾಣದಿಂದ ಹಳೆಯ ಬಸ್ ನಿಲ್ದಾಣಕ್ಕೆ ಸ್ಕೂಟರಿನಲ್ಲಿ ಹೋಗುತ್ತಿದ್ದಾಗ ಅಪಘಾತ ಸಂಭವಿಸಿದೆ. ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಕೂಟರಿನಿಂದ ಎಸೆಯಲ್ಪಟ್ಟ ಹನೀಫಾ ಅವರ ಕಾಲಿನ ಮೇಲೆ ಲಾರಿ ಹರಿದು ಹೋಗಿದೆ. ಇದರ ಆಘಾತಕಾರಿ CCTV ದೃಶ್ಯಗಳು ಕೆಸಿಎನ್ ನ್ಯೂಸ್ಗೆ ಲಭಿಸಿದೆ. ಗಂಭೀರವಾಗಿ ಗಾಯಗೊಂಡ ಹನೀಫಾ ಅವರನ್ನು ಜನರಲ್ ಆಸ್ಪತ್ರೆಗೂ ಬಳಿಕ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಗಾಯ ತೀವ್ರವಾದುದರಿಂದ ಮಂಗಳೂರಿನ ಆಸ್ಪತ್ರೆಗೆ ಕೊಂಡು ಹೋಗಲಾಯಿತು. ಪತ್ನಿ ಸಿಬಿರಿಯಾ, ಮಕ್ಕಳಾದ ಅನಿಯಾ, ಅಸ್ವಾ ಹಾಗೂ ವಿದೇಶದಲ್ಲಿರುವ ಉಸ್ನಾ ಇಶಾಮ್ ಅವರನ್ನೊಳಗೊಂಡಿದ್ದಾರೆ. ಬಾಂಗೋಡಿನ ದಿವಂಗತ ಖಾದರ್ ಮತ್ತು ಆಯಿಷಾ ಅವರ ಮಗನಾಗಿದ್ದಾರೆ. ಹಿಂದೆ ಹನೀಫಾ ವಿದೇಶದಲ್ಲಿ ಕೆಲಸ ಮಾಡಿದ್ದರು. ಅಲ್ಲಿಂದ ಬಂದ ಬಳಿಕ ತಿರುವನಂತಪುರದ ವಿಜಯರಾಜ್ ಹಾಗೂ ಮುಬಾರಕ್ ದೃಶ್ಯ ಅವರೊಂದಿಗೆ ಫೋರ್ ಸೈಟ್ ಎಂಬ ಕಂಪನಿಯನ್ನು ಪ್ರಾರಂಭಿಸಿದರು. ಪಾಲುದಾರರು ಬೇರ್ಪಟ್ಟ ಬಳಿಕ ಹನೀಫಾ ಕಂಪನಿಯನ್ನು ನಡೆಸುತ್ತಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನಲ್ಲಿ ಏಮ್ಸ್ ಕನಸು ಮತ್ತೆ ನನಸಾಗುವ ಭರವಸೆಯಲ್ಲಿದೆ.
ಪೆರಿಯದಲ್ಲಿ 274 ಎಕರೆ ಭೂಮಿಯು ಇದಕ್ಕೆ ಸೂಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆಯಲ್ಲಿ ಹೇಳಿದರು. ಈ ಕುರಿತು ಸಮಗ್ರ ವರದಿಯನ್ನು ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸಲು ಪೆರಿಯದಲ್ಲಿರುವ ಕೇರಳ ಪ್ಲಾಂಟೇಶನ್ ಕಾರ್ಪೊರೇಷನ್ನ ಭೂಮಿಯು ಅತ್ಯಂತ ಸೂಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ರಾಜ್ಯ ಸರ್ಕಾರಕ್ಕೆ ಸಮಗ್ರ ವರದಿಯನ್ನು ಸಲ್ಲಿಸಿದ್ದಾರೆ. ಈ ವರದಿಯನ್ನು ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ಸಲ್ಲಿಸಲಾಗಿದೆ. ಸಂಸದ ರಾಜಮೋಹನ್ ಉಣ್ಣಿತಾನ್ ಅವರ ಕೋರಿಕೆಯ ಮೇರೆಗೆ ಸರ್ಕಾರದ ಸೂಚನೆಯ ಮೇರೆಗೆ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ 10 ದಿನಗಳಲ್ಲಿ ವಿವರವಾದ ವರದಿ ಸಿದ್ಧಪಡಿಸಲಾಗಿದೆ. ಮೀಸಲು ಸಮೀಕ್ಷೆ, ಸ್ಕೆಚ್, ಡ್ರೋನ್ ದೃಶ್ಯಾವಳಿ, ಪ್ರಸ್ತಾವಿತ ಭೂಮಿಯ ಚಿತ್ರಗಳನ್ನು ಅರ್ಜಿಯಲ್ಲಿ ಸೇರಿಸಲಾಗಿದೆ. ಕಾಸರಗೋಡು ಜಿಲ್ಲೆಯ ಪೆರಿಯ ಪ್ರದೇಶವು ಏಮ್ಸ್ ಶೈಲಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಕಾಲೇಜನ್ನು ಒಳಗೊಂಡಿರುವ ಸಂಸ್ಥೆಗೆ ಕೇಂದ್ರ ಸರ್ಕಾರದ ಎಲ್ಲ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಅನ್ವಯಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ അർജുൻ പാണ്ഡ്യൻ ಹೇಳಿದರು. ബഹുമാനപ്പെട്ട കാസർഗോഡ് എം പി സർക്കാരിന് ഒരു റിക്വസ്റ്റ് സബ്മിറ്റ് ചെയ്തിട്ടുണ്ടായിരുന്നു. നമ്മൾ കാസർഗോഡ് ജില്ലയും കൂടെ എയിംസിനായിട്ട് പരിഗണിക്കണമെന്ന് പറഞ്ഞിട്ട്, അപ്പോൾ അതിൻ്റെ ബേസ് ചെയ്തിട്ടായിരുന്നു ഗവൺമെൻറ് ജില്ലാ ഭരണകൂടത്തോട് റിപ്പോർട്ട് ചോദിച്ചിട്ടുണ്ടായിരുന്നു. ലാൻഡിൻ്റെ അവൈലബിലിറ്റിയും അതിൻ്റെ ഫീസിബിലിറ്റിയും മറ്റു കാര്യങ്ങളൊക്കെ പറഞ്ഞുകൊണ്ട് റിപ്പോർട്ട് സമർപ്പിക്കാൻ വേണ്ടി ചോദിച്ചിട്ടുണ്ടായിരുന്നു. അതിൻ്റെ അടിസ്ഥാനത്തിൽ നമ്മൾ ജില്ലാ ഭരണകൂടം നമ്മൾ ഡിസ്ട്രിക്ട് ലെവൽ ടീം തന്നെ സ്ഥലങ്ങൾ സന്ദർശിക്കുകയും പെരിയയിലുള്ള സ്ഥലം എയിംസിനായിട്ട് ഏറ്റവും അനുയോജ്യമാണെന്നുള്ളത് നമ്മൾ കണ്ടെത്തിയിട്ടുള്ളതാണ്. അവിടെ നമുക്ക് 274 ഏക്കർ അവൈലബിൾ ആണ്. അപ്പം അടുത്തടുത്തായിട്ട് ഒരു 4 ബ്ലോക്കിലായിട്ടാണ് ഈ ഒരു 274 ഏക്കർ ഐഡൻറ്റിഫൈ ചെയ്തിട്ടുള്ളത്. ഈ ഒരു സ്ഥലത്തിൻ്റെ പ്രത്യേകത എന്ന് പറഞ്ഞാൽ അപ്പം NH-നോട് ചേർന്നിട്ടുള്ള സ്ഥലമാണ്, 6 ലൈൻ NH-നോട് ചേർന്നിട്ടുള്ള ഒരു സ്ഥലമാണ്. കൂടാതെ തന്നെ നമ്മൾ ഇപ്പം സെൻട്രൽ യൂണിവേഴ്സിറ്റീൻ്റെ ഏറ്റവും ഫ്രണ്ടിലുള്ള ഒരു സ്ഥലമാണ് ഈ ഐഡൻറ്റിഫൈ ചെയ്തിട്ടുള്ള സ്ഥലം എന്ന് പറഞ്ഞാൽ. ഈ 4 ബ്ലോക്ക് എന്ന് പറയുമ്പോഴത്തേക്ക് ആദ്യത്തെ ബ്ലോക്ക് NH-നോട് ചേർന്നിട്ട് സെൻട്രൽ യൂണിവേഴ്സിറ്റിക്ക് മുമ്പായിട്ടുള്ള 95 ഏക്കർ, അതിനോട് അടുത്ത് തന്നെയുള്ള വേറൊരു 95 ഏക്കറുണ്ട്. പിന്നെ മറ്റ് 2 ബ്ലോക്കുകളിലായിട്ട് 46 ഏക്കറും 37 ഏക്കറുമായിട്ടാണ് 4 ബ്ലോക്കുകളിലായിട്ട് 274 ഏക്കർ ഐഡൻറ്റിഫൈ ചെയ്തിട്ടുള്ളത്. അപ്പോൾ ഇതിൻ്റെ പ്രത്യേകത എന്ന് വെച്ചാൽ ജില്ലയ്ക്കും ജോഗ്രഫിക്കലി സെൻറ്ററായിട്ടാണ് വരുന്നത്. ജില്ലയിലുള്ള എല്ലാവർക്കും എത്തിപ്പെടാൻ പറ്റുന്ന ഒരു സ്ഥലം തന്നെയാണ്. കൂടാതെ തന്നെ നമ്മൾ കർണാടക, കണ്ണൂർ അതുപോലത്തെ സ്ഥലങ്ങളിലേക്ക് ഏറ്റവും ആക്സസിബിൾ ആയിട്ടുള്ള ഒരു സ്ഥലമാണ്. ಸೂಕ್ತ ಸ್ಥಳದಲ್ಲಿ 200 ಎಕರೆ ಭೂಮಿ, ರಸ್ತೆ ಸಂಪರ್ಕ, ಸಾಕಷ್ಟು ನೀರು ಮತ್ತು ವಿದ್ಯುತ್ ಲಭ್ಯತೆ, ಭೂಮಿ ಹಾಗೂ ಮೂಲಭೂತ ಸೌಲಭ್ಯಗಳು ಇಲ್ಲಿವೆ. ಇತರ ಪ್ರಮುಖ ಅನುಕೂಲಕ್ಕಾಗಿ ಅತ್ಯುತ್ತಮ ಹೆಚ್ಚುವರಿ ಭೂ ಲಭ್ಯತೆ ಹಾಗೂ ಸಾರಿಗೆ ಸೌಲಭ್ಯಗಳು ಇಲ್ಲಿವೆ. ಪೆರಿಯವು ಈ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಬಲವಾದ ಸಾಮರ್ಥ್ಯವನ್ನು ಒದಗಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಪೆರಿಯದಲ್ಲಿರುವ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ PCK ಬ್ಲಾಕ್ಗಳಿಗೆ ಭೇಟಿ ನೀಡಿದ ಬಳಿಕ ಈ ಪ್ರಸ್ತಾವನೆಯನ್ನು ಸಿದ್ಧಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಏಮ್ಸ್ ಸಹಕಾರಗೊಂಡರೆ ಅದು ಎಂಡೋಸಲ್ಫಾನ್ ಬಾಧಿತರಿಗೆ ಶ್ರೇಷ್ಠತೆಯ ಕೇಂದ್ರವಾಗುತ್ತದೆ. ಜಿಲ್ಲೆಯ ಎಂಡೋಸಲ್ಫಾನ್ ಬಾಧಿತರಿಗೆ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ, ಪುನರ್ವಸತಿ, ನರವಿಜ್ಞಾನ, ದೀರ್ಘಕಾಲೀನ ಅನುಸರಣೆಗೆ ಏಮ್ಸ್ ಉನ್ನತ ಕೇಂದ್ರವಾಗಲಿದೆ. ಪ್ರಸ್ತುತ ಇಲ್ಲಿ ಕೆಲಸ ಮಾಡುತ್ತಿರುವ 28 ದಿನಗೂಲಿ ಕಾರ್ಮಿಕರನ್ನು ಏಮ್ಸ್ ಭದ್ರತೆ, ಶುಚಿಗೊಳಿಸುವಿಕೆ, ನಿರ್ವಹಣೆ ಇತ್ಯಾದಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಪುನರ್ವಸತಿ ಮಾಡಲು ಪ್ರಸ್ತಾಪಿಸಲಾಗಿದೆ. ಇದಲ್ಲದೆ ಸ್ಥಳೀಯವಾಗಿ ಹೆಚ್ಚಿನ ಸಂಖ್ಯೆಯ ನೂತನ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲಾಗುವುದು. ಏಮ್ಸ್ ಒಮ್ಮೆ ವಾಸ್ತವವಾದ ಬಳಿಕ ಪೆರಿಯವು ಉತ್ತರ ಕೇರಳ ಹಾಗೂ ಕರ್ನಾಟಕದ ದಕ್ಷಿಣ ಕನ್ನಡ ಮತ್ತು ಕೊಡಗಿನ ಜನರು ಅವಲಂಬಿಸಬಹುದಾದ ಪ್ರಮುಖ ಆರೋಗ್ಯ ಕೇಂದ್ರವಾಗಲಿದೆ. ಜಿಲ್ಲಾಧಿಕಾರಿಗಳೊಂದಿಗೆ ಜಿಲ್ಲಾ ಸಾಮಾಜಿಕ ನ್ಯಾಯ ಅಧಿಕಾರಿ RP ರಾಜ್, ಜಿಲ್ಲಾ ಮಾಹಿತಿ ಅಧಿಕಾರಿ M ಮಧುಸೂದನ್, ಹೊಸದುರ್ಗ ತಹಶೀಲ್ದಾರ್ K ರಮೇಶನ್, ಪೆರಿಯ ಗ್ರಾಮ ಅಧಿಕಾರಿ ಮಧು, ತಾಲೂಕು ಉಪ ತಹಶೀಲ್ದಾರ್ ಅನಿಲ್ ಫಿಲಿಪ್ಸ್, ಸರ್ವೆ ಅಧಿಕಾರಿಗಳು, PCK ಘಟಕ ವ್ಯವಸ್ಥಾಪಕ ಸಜೀವ್ ಸ್ಥಳಕ್ಕೆ ಭೇಟಿ ನೀಡಿ ಸಾಧ್ಯತೆಗಳನ್ನು ನಿರ್ಣಯಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಓಣಂ ಆಚರಣೆಗೆ ಮೆರುಗು ನೀಡಲು ಕಾಸರಗೋಡಿನಲ್ಲಿರುವ ಪುರುಷರ ಸ್ವಸಹಾಯ ಗುಂಪಿನವರು ಚೆಂಡು ಹೂ ಕೃಷಿ ನಡೆಸಿದ್ದಾರೆ. ರಾವಣೇಶ್ವರದಲ್ಲಿ 1 ಎಕರೆ ಭೂಮಿಯಲ್ಲಿ ಹೂ ಕೃಷಿ ಬೆಳೆಸಲಾಗಿದ್ದು, ಹಲವು ಜನರು ಹೂಗಳನ್ನು ಖರೀದಿಸಲು ಮಾತ್ರವಲ್ಲದೆ ಅವುಗಳ ಸೌಂದರ್ಯವನ್ನು ಆನಂದಿಸಲು ಹಾಗೂ ಫೋಟೋಶೂಟ್ಗಳಿಗಾಗಿ ಹೂವಿನ ತೋಟಕ್ಕೆ ಭೇಟಿ ನೀಡುತ್ತಿದ್ದಾರೆ.
ರಾವಣೇಶ್ವರ ಪುರುಷರ ಸ್ವಸಹಾಯ ಗುಂಪಿಗೆ ಇದು ಸಂತೋಷದ ಕ್ಷಣ. ಗುಂಪಿನ ಸಹಕಾರದೊಂದಿಗೆ ರಾವಣೇಶ್ವರಂ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಬಳಿಯ 1 ಎಕರೆ ಭೂಮಿಯಲ್ಲಿ ಸುಂದರವಾದ ಚೆಂಡು ಹೂವಿನ ತೋಟ ಅರಳುತ್ತಿದೆ. ಕಾಡಿನಿಂದ ಆವೃತವಾಗಿದ್ದ ಭೂಮಿಯನ್ನು ತೆರವುಗೊಳಿಸಿದ ಬಳಿಕ ಗುಂಪಿನ ಕಾರ್ಮಿಕರು ಸಿದ್ಧಪಡಿಸಿದ ಚೆಂಡು ಹೂವು ಬೆಳೆಯ ಕೃಷಿಯು ಭರ್ಜರಿ ಲಾಭವನ್ನು ಗಳಿಸಿದೆ. 1700 ಹೈಬ್ರಿಡ್ ಚೆಂಡು ಹೂವು ಸಸಿಗಳನ್ನು ಹೂವು ಕೃಷಿಕನಾದ ಕರಿಂದಲಂ ಜೋಸೆಫ್ನಿಂದ ಗುಂಪು ಕಾರ್ಮಿಕರು ಸಂಗ್ರಹಿಸಿದ್ದರು. ರಾವಣೇಶ್ವರಂ ಪುರುಷರ ಸ್ವಸಹಾಯ ಗುಂಪಿನ 11 ಸದಸ್ಯರು ಕೃಷಿಯ ನೇತೃತ್ವ ವಹಿಸಿದ್ದರು. ಚೆಂಡು ಹೂವು ಬೆಳೆಯ ಕೊಯ್ಲು ಕಾರ್ಯವನ್ನು ಜಿಲ್ಲಾ പഞ്ചായത്ത് അധ്യക്ഷ സാബു അബ്രഹാം ನೆರವೇರಿಸಿದರು. നമ്മുടെ ലോകമെമ്പാടുമുള്ള മലയാളികൾ, പ്രത്യേകിച്ച് കേരളം വലിയ നിലയിലേക്കുള്ള നിലയിൽ ഈ ഓണത്തെ വരവേൽക്കുന്നതിലൂടെ നിൽക്കുകയാണ്. അപ്പോൾ അത്ര ഒരു സന്ദർഭത്തിൽ കൃത്യമായ സമയത്ത് തന്നെയാണ് ഈ വിളവെടുപ്പ് നടത്താൻ വേണ്ടി കഴിഞ്ഞത് എന്നുള്ളത് കൂടി ഈ അവസരത്തിൽ ഓർക്കുകയാണ്. ಕೃಷಿಯಿಂದ ಸುಮಾರು 7 ಕ್ವಿಂಟಾಲ್ ಬೆಳೆ ಪಡೆಯುವ ನಿರೀಕ್ಷೆ ಇದೆ. ಕೊಯ್ಲಿನ ದಿನದಂದು ಅನೇಕ ಗ್ರಾಹಕರು ಹೂವುಗಳಿಗಾಗಿ ಬಂದಿರುವುದು ആത്മവിശ്വാസವನ್ನು ಹೆಚ್ಚಿಸುತ್ತದೆ. നമ്മൾ കഴിഞ്ഞ 2 മാസമായി ഈ ഒരു കൃഷിയുടെ പിറകിലാണ് നമ്മുടെ 11 പേരടങ്ങുന്ന നമ്മുടെ മുഴുവൻ മെമ്പർമാരും. അപ്പോൾ കഴിഞ്ഞ ജൂൺ ആദ്യമാണ് നമ്മൾ ഈ ഒരു കൃഷി ആരംഭിച്ചിട്ടുള്ളത്. അപ്പോൾ തൈ മുമ്പ് കൃഷി ചെയ്ത ആളുകളിൽ നിന്ന് തൈ വാങ്ങിച്ചുകൊണ്ട് 1500ഓളം തൈയാണ് നമ്മളിവിടെ നട്ടിട്ടുള്ളത്. അപ്പോൾ നല്ലൊരു വിളവ് ഇപ്പോൾ വന്നിട്ടുണ്ട്. നമ്മൾ ഓണം വിപണി ലക്ഷ്യമാക്കിയാണ് നമ്മൾ ഈ ഒരു കൃഷി തുടങ്ങിയിട്ടുള്ളത്. നമ്മുടെ നാട്ടിൽ വളരെ വ്യാപകമായിക്കൊണ്ടിരിക്കുന്ന ഒരു കൃഷി രീതിയാണ് ഈ ചെണ്ടുമല്ലി കൃഷി. എനിക്ക് തോന്നുന്നു കേരളത്തിൽ ഏറ്റവും അനുയോജ്യമായ ഒരു കാലാവസ്ഥയുള്ള ഒരു പ്രദേശമാണ് നമ്മുടെ കാസർഗോഡ് ജില്ല. കാരണം പ്രത്യേകിച്ച് ചെണ്ടുമല്ലിക്ക് ഈ ലാറ്ററൈറ്റ് മണ്ണ് വളരെ നല്ല റിസൾട്ട് കാണിക്കുന്നുണ്ട്. 2020 മുതൽ ജില്ലയുടെ പല ഭാഗങ്ങളിലും വളരെ വ്യാപകമായിട്ട് ചെയ്തു വരുന്ന ചെണ്ടുമല്ലി കൃഷി എനിക്ക് വളരെ ചുരുങ്ങിയ കാലയളവിൽ, അതായത് 3 മാസം കൊണ്ട് നമുക്ക് വിളവെടുക്കാൻ ഏകദേശം വിളവെടുപ്പിൻ്റെ സ്റ്റേജിലേക്ക് എത്തുന്ന ഈ ക്രോപ്പ് എല്ലാവർക്കും പിന്തുടരാവുന്ന രീതിയാണ്. ഓണത്തെ വരവേൽക്കുന്നതിന് വേണ്ടി ಹೂವುಗಳನ್ನು ಖರೀದಿಸಲು ಮಾತ್ರವಲ್ಲದೆ ಸೌಂದರ್ಯವನ್ನು ಆನಂದಿಸಲು ಹಾಗೂ ಫೋಟೋಶೂಟ್ಗೆ ಅನೇಕ ಜನರು ಹೂವಿನ ತೋಟಕ್ಕೆ ಬರುತ್ತಾರೆ. ವಿವಿಧ ಬಣ್ಣಗಳ ಹೂವುಗಳು ತುಂಬಿರುವುದು, ಸಮೃದ್ಧಿ ಹಾಗೂ ವರ್ಣರಂಜಿತ ಚಿಟ್ಟೆಗಳ ಚಲನೆಯು ಹೂವಿನ ತೋಟಕ್ಕೆ ಬರುವ ಜನರಿಗೆ ಉಲ್ಲಾಸಕರ ದೃಶ್ಯವಾಗಿದೆ. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ಕುಂಬಳೆಯಲ್ಲಿ ಭಾರಿ ಮಾದಕ ವಸ್ತು ದಾಳಿ ನಡೆಸಲಾಗಿದೆ. ಕಾರಿನಲ್ಲಿ ಕಳ್ಳಸಾಗಣೆ ಮಾಡುತ್ತಿದ್ದ 3.355 ಗ್ರಾಂ MDMA ಮೂವರನ್ನು ಬಂಧಿಸಲಾಗಿದೆ. ವಾಹನ ತಪಾಸಣೆ ವೇಳೆ ಕಾರಿನಲ್ಲಿ ಕಳ್ಳಸಾಗಣೆ ಮಾಡುತ್ತಿದ್ದ ಮಾರಕ ಮಾದಕ ವಸ್ತುವಾದ MDMA ಜೊತೆ ಮೂವರನ್ನು ಕುಂಬಳೆ ಪೊಲೀಸರು ಬಂಧಿಸಿದ್ದಾರೆ. ಘಟನೆಯು ಮಂಗಲ್ಪಾಡಿ ಅಡ್ಕ ರಾಯಲ್ ಸ್ಟ್ರೀಟಿನಲ್ಲಿ ನಡೆದಿದೆ. ಮಂಗಲ್ಪಾಡಿ ಅಡ್ಕ ಮನೆಯ ಅಬ್ದುಲ್ ಅಜೀಜ್, ನೆಕ್ರಾಜೆ ಆಲಂಕೋಲಾದ ಅಬೂಬಕರ್ ಕೆವಿ ಹಾಗೂ ಮೊಗ್ರಾಲ್ ಮೂಲದ ಮುಸ್ತಫಾ ಅವರನ್ನು ಬಂಧಿಸಲಾಗಿದೆ. ಕುಂಬಳೆ ಸಬ್ ಇನ್ಸ್ಪೆಕ್ಟರ್ ಅನೂಪ್, ಎಸ್ಐ ಮತ್ತು ತಂಡ ರಾತ್ರಿ ಪೆಟ್ರೋಲಿಂಗ್ ಹಾಗೂ ವಾಹನ ತಪಾಸಣೆ ನಡೆಸುತ್ತಿದ್ದರು. ಇದರ ವೇಳೆ ಅಕ್ರಮ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ. ಅಡ್ಕ ರಾಯಲ್ ಸ್ಟ್ರೀಟಿನಲ್ಲಿ ವೇಗವಾಗಿ ಬರುತ್ತಿದ್ದ ಕಾರನ್ನು ಪೊಲೀಸರು ಅಡ್ಡಗಟ್ಟಿದರು. ಆರೋಪಿಗಳು ಕಾರನ್ನು ನಿಲ್ಲಿಸದೆ ಪರಾರಿಯಾಗಲು ಯತ್ನಿಸಿದರು. ವಾಹನದಲ್ಲಿದ್ದ ಮೂವರು ಓಡಿ ಹೋಗಲು ಪ್ರಯತ್ನಿಸಿದರು. ಆದರೆ ಪೊಲೀಸ್ ಅಧಿಕಾರಿಗಳು ಸಾಹಸದಿಂದ ಬಂಧಿಸಿದ್ದಾರೆ. ಸಾಕ್ಷಿಗಳ ಸಮ್ಮುಖದಲ್ಲಿ ನಡೆಸಿದ ವಾಹನ ಪರಿಶೋಧನೆಯಲ್ಲಿ ಮುಂಭಾಗದ ಡ್ಯಾಶ್ ಬೋರ್ಡಿನೊಳಗಿನ ಸಿಪ್ ಲಾಕ್ ಕವರ್ನಲ್ಲಿ ಸಂಗ್ರಹಿಸಲಾದ 3.355 ಗ್ರಾಂ MDMA ಪತ್ತೆಯಾಗಿದೆ. ಬಂಧಿತ ಆರೋಪಿಗಳಿಂದ ಮಾದಕ ದ್ರವ್ಯಗಳ ಜೊತೆಗೆ ಮೊಬೈಲ್ ಫೋನ್ಗಳು, ಹಣ ಹಾಗೂ ಪ್ರಯಾಣಿಸುತ್ತಿದ್ದ ಕಾರನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡ್.
ಸುನಾಮಿಯ ಬೆದರಿಕೆಯನ್ನು ಎದುರಿಸಲು ಯುನೆಸ್ಕೋ ಯೋಜನೆಯ ಭಾಗವಾಗಿ ವಲಯಪರಂಬದ ಮಾವಿಲ ಕಡಪುರದಲ್ಲಿ ಸುನಾಮಿ ಸಿದ್ಧ ಯೋಜನೆಯನ್ನು ಆಯೋಜಿಸಲಾಗಿದೆ. ಸುನಾಮಿಯ ಸಂಭವನೀಯ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಅಣಕು ಡ್ರಿಲ್ ಇಲ್ಲದೆ ಕಡಲ ತೀರದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಯಿತು. ವಿಪತ್ತಿನ ಸಂದರ್ಭದಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಹಾಗೂ ಅದಕ್ಕೆ ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂಬುದರ ಕುರಿತು ಟ್ರಾಮಾ ಕೇರ್, ಅಗ್ನಿಶಾಮಕ ಇಲಾಖೆಯ ಸಿವಿಲ್ ಡಿಫೆನ್ಸ್, ಆಶಾ ಸ್ವಯಂ ಸೇವಕರು, ಕುಟುಂಬಶ್ರೀ ಪದಾಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು ಹಾಗೂ ಸಾರ್ವಜನಿಕ ಕಾರ್ಯಕರ್ತರಿಗೆ ತರಬೇತಿ ನೀಡಲಾಯಿತು. ಇದರ ಬಳಿಕ ಮಾವಿಲ ಕಡಪುರಂನ ಒರಿಯರ ಬಳಿಕಳದ ಸಮೀಪ ಮಾಕ್ ಡ್ರಿಲ್ ನಡೆಯಿತು. ಸುನಾಮಿಯ ಸಮಯದಲ್ಲಿ ನಡೆಸಲಾದ ರಕ್ಷಣಾ ಕಾರ್ಯಾಚರಣೆಗಳನ್ನು ಮಾಕ್ ಡ್ರಿಲ್ ಹಾಗೂ ಜಾಗೃತಿ ಅಭಿಯಾನದಡಿ ಇಡೀ ಊರನ್ನೇ ಸೇರಿಕೊಂಡು ಪ್ರಸ್ತುತಪಡಿಸಲಾಯಿತು. ಕಾಸರಗೋಡು ಎಡಿಎಂ ಸಂಸದ ಪಿ ಉದಯಕುಮಾರ್, ಕಾഞ്ഞങ്ങാട് ಆರ್ಡಿಒ ಪಿ ಸುದೀಪ್, ಹೊಸದುರ್ಗ ತಹಶೀಲ್ದಾರ್ ಕೆ ರಮೇಶನ್, ವಲಿಯಪರಂಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಟಿ ಬುಷರಾ, ಉಪಾಧ್ಯಕ್ಷ ಪಿಪಿ ಮನೋಜ್, ಅಗ್ನಿಶಾಮಕ ದಳದ ತಿಕ್ಕರಿಪುರ ಅಧಿಕಾರಿ ಕೆವಿ ಪ್ರಭಾಕರನ್, ಚಂದೇರ ಎಸ್ಐ ಕೆಪಿ ಸತೀಶ್ ಕುಮಾರ್, ಪಿವಿ ತುಳಸಿರಾಜ್, ಕರಾವಳಿ ಎಸ್ಐ ಎಂ ರಾಜಮೋಹನ್, ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಕುಮಾರ್ ಮೋಹನ್, ಡಾಕ್ಟರ್ ಪಿಎಚ್ ಮುಬಾರಕ್, ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಂಯೋಜಕ ಅಹ್ಮದ್ ಶಫೀಕ್, ಕಾಸರಗೋಡು ಮೀನುಗಾರಿಕೆ ಸಹಾಯಕ ನಿರ್ದೇಶಕಿ ಕೆ ಶ್ರೀಜೇಶ್, ಅಸಾದ್ ಅನಾಲಿಸ್ಟ್ ಪಿವಿ ಶಿಲ್ಪಾ, ವಲಿಯಪರಂಬ ಪಂಚಾಯತ್ ಕಾರ್ಯದರ್ಶಿ ಜಿಮ್ಮಿ ಜಾನ್, ವಿಶೇಷ ಗ್ರಾಮಾಧಿಕಾರಿ ಎನ್ ಮೋಹನನ್ ಹಾಗೂ ಗ್ರಾಮ ಬ್ಲಾಕ್ ಪಂಚಾಯತ್ ಸದಸ್ಯರು ಮಾಕ್ ಡ್ರಿಲ್ನಲ್ಲಿ ಭಾಗವಹಿಸಿದ್ದರು. ಈ ಬಾರಿ ಕೇರಳದ 9 ಜಿಲ್ಲೆಗಳಲ್ಲಿ ಸುನಾಮಿ ರೆಡಿ ನಡೆಸಲಾಗುತ್ತಿದೆ. ಈ ಯೋಜನೆಯನ್ನು ಕಾಸರಗೋಡು ಜಿಲ್ಲೆಯ ವಲಿಯಪರಂಬದಲ್ಲಿ ಮಾತ್ರ ಕೈಗೊಳ್ಳಲಾಗಿದೆ. 2022ರಿಂದ ವಲಿಯಪರಂಬ ಪಂಚಾಯತಿನ ವಿವಿಧ ಸ್ಥಳಗಳಲ್ಲಿ ಮಾಕ್ ಡ್ರಿಲ್ಗಳನ್ನು ನಡೆಸಿಕೊಂಡು ಬರಲಾಗಿದೆ. ನ್ಯೂಸ್ ಬ್ಯೂರೋ ಚೆರುವತ್ತೂರ್. ಮಂಜೇಶ್ವರ ಕನ್ಸ್ಯೂಮರ್ ಫೆಡ್ ಹಾಗೂ ಮಂಜೇಶ್ವರ ಸಹಕಾರಿ ಬ್ಯಾಂಕ್ ಸಂಯುಕ್ತ ಆಶ್ರಯದಲ್ಲಿ ಮಂಜೇಶ್ವರದ ಎಂಕೆ ಫಾತಿಮಾ ಕಾಂಪ್ಲೆಕ್ಸ್ನಲ್ಲಿ ಓಣಂ ಸಹಕಾರಿ ಮಾರುಕಟ್ಟೆಗೆ ಅದ್ದೂರಿ ಚಾಲನೆ ದೊರಕಿತು. ಬುಧವಾರ ಬೆಳಿಗ್ಗೆ ಬ್ಯಾಂಕ್ ಅಧ್ಯಕ್ಷ ಎಸ್ ರಾಮಚಂದ್ರನ್ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ ಓಣಂ ಸಹಕಾರಿ ಮಾರುಕಟ್ಟೆಗೆ ಚಾಲನೆ ನೀಡಿದರು. ಮಂಜೇಶ್ವರ ಕನ್ಸ್ಯೂಮರ್ ಫೆಡ್ ಹಾಗೂ ಮಂಜೇಶ್ವರ ಸಹಕಾರಿ ಬ್ಯಾಂಕಿನ ಸಂಯುಕ್ತ ಆಶ್ರಯದಲ್ಲಿ ಮಂಜೇಶ್ವರದ ಎಂಕೆ ಫಾತಿಮಾ ಕಾಂಪ್ಲೆಕ್ಸ್ನಲ್ಲಿ ಓಣಂ ಸಹಕಾರಿ ಮಾರುಕಟ್ಟೆಗೆ ಸಂಭ್ರಮದ ಚಾಲನೆ ದೊರಕಿತು. ಬುಧವಾರ ಬೆಳಿಗ್ಗೆ ಬ್ಯಾಂಕ್ ಅಧ್ಯಕ್ಷ ಎಸ್ ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಬ್ಯಾಂಕಿನ ಹಿರಿಯ ಗ್ರಾಹಕ ಹರೀಶ್ ಭಟ್ ಅವರಿಗೆ ಓಣಂ ಸಾಮಗ್ರಿ ವಿತರಿಸುವ ಮೂಲಕ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ ಅವರು ಮಾರುಕಟ್ಟೆಗೆ ಚಾಲನೆ ನೀಡಿದರು. ಆ ಬಳಿಕ ಮಾತನಾಡಿದ ಅವರು, ಸಹಕಾರಿ ರಂಗವು ಗ್ರಾಮೀಣ ಜನರ ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ. ಹಬ್ಬದ ಸಂದರ್ಭದಲ್ಲಿ ಇಂತಹ ಮಾರುಕಟ್ಟೆಗಳನ್ನು ತೆರೆಯುವುದರಿಂದ ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಸಾಮಗ್ರಿಗಳು ಲಭ್ಯವಾಗುವುದರೊಂದಿಗೆ ಸ್ಥಳೀಯ ರೈತರು ಮತ್ತು ವ್ಯಾಪಾರಿಗಳಿಗೆ ಉತ್ತಮ ಪ್ರೋತ್ಸಾಹ ಸಿಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬ್ಯಾಂಕ್ ಅಧ್ಯಕ್ಷ ಎಸ್ ರಾಮಚಂದ್ರ ಅವರು, ಸಹಕಾರಿ ಸಂಸ್ಥೆಗಳು ಯಾವಾಗಲೂ ಗ್ರಾಹಕ ಮತ್ತು ಸಮಾಜದ ಹಿತಾಸಕ್ತಿಗೆ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತದೆ. ಹಬ್ಬದ ದಿನಗಳಲ್ಲಿ ಗ್ರಾಹಕರಿಗೆ ಆರ್ಥಿಕ ನೆರವು, ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಒದಗಿಸುವುದು ನಮ್ಮ ಪ್ರಮುಖ ಗುರಿಯಾಗಿದೆ. ಗ್ರಾಹಕರ ನಿರಂತರ ಸಹಕಾರದಿಂದಲೇ ಬ್ಯಾಂಕ್ ಇಷ್ಟು ಯಶಸ್ವಿಯಾಗಿ ಮುನ್ನಡೆಯಲು ಸಾಧ್ಯವಾಗಿದೆ ಎಂದು ನುಡಿದರು. ಈ ಸಂದರ್ಭದಲ್ಲಿ ಬ್ಯಾಂಕ್ ನಿರ್ದೇಶಕರಾದ ಶೇಷಮ್ಮ, ಗಣೇಶ್ ಸಿಎಚ್, ಯತೀಶ್ ಕಾಜೂರು, ಡಾಕ್ಟರ್ ಕೆಎ ಖಾದರ್, ರೇಖಾ ಕೀರ್ತೇಶ್ವರ, ನಾರಾಯಣಿ ರಾಜನ್, ವಿಜಯ ಕನಿಲಾ, ಗಂಗಾಧರ ಕೆಎಚ್, ಶ್ರೀಧರ ಹಾಗೂ ಎಂಕೆ ಮಸೂದು ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು. ಇಂದಿನಿಂದ 10 ದಿನಗಳ ತನಕ ಕೇರಳ ಸರ್ಕಾರದ ಸಬ್ಸಿಡಿ ದರದಲ್ಲಿ ಅಕ್ಕಿ, ಸಕ್ಕರೆ, ತೆಂಗಿನ ಎಣ್ಣೆ, ಕಡ್ಲೆ, ಉದ್ದು ಸೇರಿದಂತೆ ಸರಿಸುಮಾರು 13 ಅಗತ್ಯ ಸಾಮಗ್ರಿಗಳು ಇಲ್ಲಿ ಲಭ್ಯವಿರುವುದಾಗಿ ಸಂಬಂಧಪಟ್ಟವರು ತಿಳಿಸಿದ್ದಾರೆ. ಆರಂಭದ ದಿನದಲ್ಲೇ ಸಹಕಾರಿ ಮಾರುಕಟ್ಟೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬ್ಯಾಂಕ್ ಕಾರ್ಯದರ್ಶಿ ರಾಜನ್ ನಾಯರ್ ಪಿ ಸ್ವಾಗತಿಸಿ രാമചന്ദ്രಕ್ಕೆ ധന്യവാദವಿತ್ತರು. കൂടുതലായി സ്ഥിരീകരിക്കേണ്ട ഒരു ആവശ്യകതയും കാണുന്നില്ല. ഏതായാലും കൊല്ലം കണക്കിലായി കേരള ഗവൺമെൻറ്റും കോപ്പറേറ്റീവ് ഫെഡും സഹിതമായി അതുപോലെ തന്നെ കോപ്പറേറ്റീവ് സർവീസ് ബാങ്കും ജനങ്ങൾക്ക് കൂടെ വരി നല്ല രീതിയിൽ മഞ്ചേശ്വരത്ത് സർവീസ് ചെയ്യുന്ന ഒരു സർവീസ് കോപ്പറേറ്റീവ് ബാങ്കാണ്. അത് ഓണം ചന്തയിലേക്ക് ജനങ്ങളിലേക്ക് എത്തിക്കാനുള്ള ഒരു ഏക ലക്ഷ്യമാണ് എന്നാണ് എൻ്റെ ഉദ്ദേശിച്ചത്. ഏതായാലും 13ഓളം ഐറ്റമുകളുണ്ട്. വില കുറവിൽ കൊടുക്കാനുള്ള എല്ലാ ഉദ്ദേശത്തിലാണ് ഓണം ചന്തയുടെ. കേരളത്തിലെ ഒരു മാതൃകമാണ്. കേരളത്തിലെ എല്ലാ മതക്കാർക്കും എല്ലാ ജാതിക്കാർക്കും ഒരേപോലെ തുകമുള്ള ഒരു ഓണം ചന്തയാണ് കേരളത്തിൽ മൊത്തത്തിൽ നടത്തിക്കൊണ്ട്. ഏത് മതക്കാർ ഏത് ജാതിക്കാരെ ഒന്നിച്ച് ഒരു അമ്മപ്പറ്റ മക്കളെ പോലാണ് കേരളത്തിൽ ഓണം ചന്ത നടത്തൽ. അതുകൊണ്ട് അത് കേരളത്തിൽ മാത്രമല്ല ഓണിൽ ഒരു മാതൃകമായി ഇന്ത്യയിൽ നടത്തട്ടെ എന്ന് മാത്രം ആശംസിച്ചുകൊണ്ട് നിർത്തുന്നു. നിങ്ങൾക്ക് നന്ദി. ജയ് ഭാരത്. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ.
ಕೇರಳ ಗೆಜೆಟೆಡ್ ಆಫೀಸರ್ಸ್ ಅಸೋಸಿಯೇಷನ್ನ ವಜ್ರ ಮಹೋತ್ಸವದ ಸಮ್ಮೇಳನದ ಧ್ಯೇಯವಾಕ್ಯದ ಭಾಗವಾಗಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಜಿಲ್ಲಾ ಮಾರ್ಚ್ ಹಾಗೂ ಧರಣಿ ಆಯೋಜಿಸಲಾಯಿತು. ಕೆಜಿಒಎ ರಾಜ್ಯ ಕಾರ್ಯದರ್ಶಿಯ ಸದಸ್ಯ ಎಂ ಶ್ರೀಹರಿ ಮಾರ್ಚ್ ಅನ್ನು ಉದ್ಘಾಟಿಸಿದರು. ಕೇರಳ ಗೆಜೆಟೆಡ್ ಆಫೀಸರ್ಸ್ ಅಸೋಸಿಯೇಷನ್ನ ವಜ್ರ ಮಹೋತ್ಸವ ಸಮ್ಮೇಳನದ ನಿರ್ಣಯದ ಭಾಗವಾಗಿ ಜಿಲ್ಲಾ ಮಾರ್ಚ್ ಹಾಗೂ ಧರಣಿಯನ್ನು ಆಯೋಜಿಸಲಾಯಿತು. ಕೇರಳದ ಅಭಿವೃದ್ಧಿ ಹಾಗೂ ಕಲ್ಯಾಣ ಸಾಧನೆಗಳನ್ನು ರಕ್ಷಿಸುವ ಮೂಲಕ ನಾಗರಿಕ ಸೇವೆಯನ್ನು ಬಲಪಡಿಸಬೇಕು. 5 ವರ್ಷಗಳ ತತ್ವವನ್ನು ಅನುಸರಿಸುವ ಮೂಲಕ 12ನೇ ವೇತನ ಪರಿಷ್ಕರಣೆಯನ್ನು ಜಾರಿಗೆ ತರಬೇಕು. ಮಧ್ಯಂತರ ಪರಿಹಾರ ನೀಡಬೇಕು. PFRDA ಕಾಯ್ದೆ, ಪಿಂಚಣಿ ಮೌಲ್ಯೀಕರಣ ಕಾಯ್ದೆ ಹಾಗೂ ಕಾರ್ಮಿಕ ಸಂಹಿತೆಯನ್ನು ಹಿಂತೆಗೆದುಕೊಳ್ಳಬೇಕು. NPS ಹಿಂತೆಗೆದುಕೊಂಡು ಹಳೆಯ ಪಿಂಚಣಿ ಯೋಜನೆ OPS ಅನ್ನು ಪುನರ್ಸ್ಥಾಪಿಸಬೇಕು. ಪ್ರಮಾಣಿತವಲ್ಲದ ವರ್ಗಾವಣೆಯನ್ನು ರದ್ದುಗೊಳಿಸಬೇಕು. ಸಾಮಾನ್ಯ ವರ್ಗಾವಣೆಗಳನ್ನು ತಕ್ಷಣ ಜಾರಿಗೆ ತರಬೇಕು. ಉನ್ನತ ಶಿಕ್ಷಣ ಕ್ಷೇತ್ರವನ್ನು ನಾಶ ಮಾಡುವ ನಡೆಯನ್ನು ಕೊನೆಗೊಳಿಸಬೇಕು. ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಯೋಜನಾ ಕಚೇರಿ ಆವರಣದಿಂದ ಪ್ರಾರಂಭವಾದ ಮಾರ್ಚ್ ಆದಾಯ ತೆರಿಗೆ ಕಚೇರಿ ಆವರಣದಲ್ಲಿ ಮುಕ್ತಾಯಗೊಂಡಿತು. ಧರಣಿಯನ್ನು ರಾಜ್ಯ ಕಾರ್ಯದರ್ಶಿಯ ಸದಸ್ಯ ಎಂ ಶ್ರೀಹರಿ ಉದ್ಘಾಟಿಸಿದರು. 1600 രൂപയിൽ നിന്നും 1600 രൂപയിലേക്ക് കൊടുക്കാൻ തയ്യാറായി. പിന്നീട് ഇപ്പോൾ 2000 രൂപയും കൊടുക്കാൻ തയ്യാറായി. നമ്മൾ ആലോചിക്കേണ്ടത് ഈ പെൻഷൻ തുക അവരുടെ അവകാശപ്പെട്ട തുകയാണ്. സാമൂഹ്യ സുരക്ഷാ പദ്ധതി എന്നുള്ള രീതിയിലാണ് ഈ പെൻഷൻ തുക കൊടുക്കുന്നത്. കർഷക തൊഴിലാളികൾക്ക് മാത്രമല്ല, വിധവകൾക്ക് കൊടുക്കുന്നുണ്ട്, ഭിന്നശേഷിക്കാർക്ക് കൊടുക്കുന്നുണ്ട്. ಜಿಲ್ಲಾಧ್ಯಕ್ಷ ಡಾಕ್ಟರ್ CH ಸುಮೇಶ್ ಅಧ್ಯಕ್ಷತೆ ವಹಿಸಿದರು. FSETO ಜಿಲ್ಲಾ ಕಾರ್ಯದರ್ಶಿ ಕೆ ಹರಿದಾಸ್, ಕೇಂದ್ರ ಸರ್ಕಾರಿ ನೌಕರರ ಮತ್ತು ಕಾರ್ಮಿಕರ ಫೆಡರೇಷನ್ ಜಿಲ್ಲಾ ಕಾರ್ಯದರ್ಶಿ PV ಶರತ್, KJOA ರಾಜ್ಯ ಸಮಿತಿ ಸದಸ್ಯರಾದ KV ರಾಘವನ್, CM ಸುದೇಶ್ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷೆ ಅರ್ಜಿತಾ PV ಮುಂತಾದವರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಮಧು ಕರಂಬಿಲಾ ಸ್ವಾಗತಿಸಿ ಜಿಲ್ಲಾ ಕೋಶಾಧಿಕಾರಿ ವೈಶಕ್ ಬಾಲನ್ ಧನ್ಯವಾದವಿತ್ತರು. ಪ್ರತಿಭಟನೆಯ ನೇತೃತ್ವವನ್ನು ಜಿಲ್ಲಾ ಪದಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ್ ಕೃಷ್ಣನ್, ರಾಜೀವನ್ ಎಂ, ಜಯರಾಜನ್ CP, ವಸಲನ್ ಎಂ, ಜಯಚಂದ್ರನ್ ಎ, ಮಿನಿ P, ನಾಗೇಶ್ K, ಸಚಿನ್ ರಾಜ್ PV, ರವೀಂದ್ರನ್ ಎ ಹಾಗೂ ದಿವ್ಯ D ವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಓಣಂ ಹಬ್ಬದ ಪ್ರಯುಕ್ತ ಬೇಬಿ ಕ್ಯಾಂಪಿನಲ್ಲಿ ಕುഞ്ഞೋಣಂ ಪೊನ್ನೋಣಂ ರಿಯಾಯಿತಿಗಳನ್ನು ನೀಡಲಾಗುತ್ತಿದೆ. ಕಾಸರಗೋಡು ಉಪ್ಪಳದಲ್ಲಿರುವ ಬೇಬಿ ಕ್ಯಾಂಪಿನಲ್ಲಿ ಮಗುವಿನ ಬಟ್ಟೆಗಳು, ಆಟಿಕೆಗಳು ಹಾಗೂ ಮಗುವಿನ ಆರೈಕೆಯಂತಹ ವಿವಿಧ ಉತ್ಪನ್ನಗಳ ಮೇಲೆ 15% 50% ಆಕರ್ಷಕ ಕೊಡುಗೆಗಳು ಲಭ್ಯವಿದೆ. ಈ ಕೊಡುಗೆಯನ್ನು ಆಗಸ್ಟ್ 30ರವರೆಗೆ ಕಾಯ್ದಿರಿಸಲಾಗಿದೆ. ಮಕ್ಕಳ ಪ್ರತಿ ಸಂತೋಷದ ಕ್ಷಣವನ್ನು ಕಾಳಜಿಯಿಂದ ಆಚರಿಸುವ ಕಾಸರಗೋಡಿನ ಅತಿ ದೊಡ್ಡ ಮಕ್ಕಳ ಶೋರೂಮ್ ಬೇಬಿ ಕ್ಯಾಂಪ್ ಹಾಗೂ ಉಪ್ಪಳ ಬೇಬಿ ಕ್ಯಾಂಪ್ನಲ್ಲಿ ಓಣಂ ಪ್ರಮಾಣಿಸಿ ಆಫರ್ಗಳು ಪ್ರಾರಂಭವಾಗಿವೆ. ಮಕ್ಕಳ ವಸ್ತ್ರಗಳು, ಆಟಿಕೆಗಳು ಹಾಗೂ ಬೇಬಿ ಕೇರ್ ವಿವಿಧ ಉತ್ಪನ್ನಗಳ ಮೇಲೆ 15% 50% ಆಕರ್ಷಕ ಕೊಡುಗೆಗಳನ್ನು ಕಾಸರಗೋಡು ಹಾಗೂ ಉಪ್ಪಳ ಬೇಬಿ ಕ್ಯಾಂಪಿನಲ್ಲಿ ಸಿದ್ಧಪಡಿಸಲಾಗಿದೆ. ರೂಪಾಯಿ 6,990 ಬೆಲೆಯ ಕಿಡ್ಸ್ ಸ್ಕೂಟರ್ ರೂಪಾಯಿ 4,999ಗೂ, ರೂಪಾಯಿ 3,290 ಬೆಲೆಯ ಕಿಡ್ಸ್ ಸ್ಟಡಿ ಟೇಬಲ್ ರೂಪಾಯಿ 2,390ಗೂ, ರೂಪಾಯಿ 2,490 ಮೌಲ್ಯದ ಬ್ರಾಂಡೆಡ್ ಹೈಟ್ ಚೇರ್ ರೂಪಾಯಿ 1,899ಗೂ, ಪ್ರೀಮಿಯಂ ವಾಕರ್ ಕೇವಲ ರೂಪಾಯಿ 1,999ಗೂ ಹಾಗೂ ಬೇಬಿ ವಾಕರ್ ಕೇವಲ ರೂಪಾಯಿ 1,299ಗೂ ಬೇಬಿ ಕ್ಯಾಂಪ್ನಲ್ಲಿ ಪಡೆಯಲು ಗ್ರಾಹಕರಿಗೆ ಸುವರ್ಣಾವಕಾಶವನ್ನು ಓಣಂ ಆಫರ್ಗಳ ಭಾಗವಾಗಿ ಲಭ್ಯವಿದೆ. ಇದರ ಜೊತೆಗೆ ಬೇಬಿ ಡಯಪರ್ಗಳು, ಸ್ಕೈ ರೈಡ್ ಆನ್, ಸನ್ನಿ ರೈಡ್ ಆನ್, 5-in-1 ಕ್ಯಾರಿ ಕಾಟ್, 12-in-1 ಕ್ಯಾರಿ ಕಾಟ್ ಇತ್ಯಾದಿಗಳನ್ನು ಇಲ್ಲಿಂದ ಉತ್ತಮ ಆಫರ್ಗಳಲ್ಲಿ ಪಡೆಯಬಹುದು. ಈ ರೀತಿಯಾಗಿ ಓಣಂಗೆ ಸಂಬಂಧಿಸಿದ ಎಲ್ಲಾ ಉತ್ಪನ್ನಗಳ ಮೇಲೆ ಬಹಳ ಆಕರ್ಷಕ ಕೊಡುಗೆಗಳನ್ನು ಬೇಬಿ ಕ್ಯಾಂಪ್ ಸಿದ್ಧಪಡಿಸಿದೆ. ದೊಡ್ಡ ರಿಯಾಯಿತಿಗಳೊಂದಿಗೆ ಲಭಿಸುವ ಕೊಡುಗೆಗಳಾಗಿರುವುದರಿಂದ ಪ್ರತಿಯೊಬ್ಬರಿಗೂ ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಎಲ್ಲಾ ಪ್ರಮುಖ ಬ್ರ್ಯಾಂಡ್ಗಳ ಉತ್ಪನ್ನಗಳನ್ನು ಇಲ್ಲಿಂದ ಗ್ರಾಹಕರಿಗೆ ಆಫರ್ ಮೂಲಕ ಪಡೆಯಬಹುದು. ಆಗಸ್ಟ್ 30ರವರೆಗೆ ಕೊಡುಗೆಗಳು ಲಭ್ಯವಿರುತ್ತದೆ. 2 ಮಹಡಿಗಳಲ್ಲಿ ಮಕ್ಕಳಿಗಾಗಿ ವ್ಯಾಪಕ ಶ್ರೇಣಿಯ ಉತ್ಪನ್ನಗಳು ಕಾಸರಗೋಡಿನ ಹೃದಯ ಭಾಗದಲ್ಲಿ ಸ್ಥಿತಿಯಾಗಿರುವ ಬೇಬಿ ಕ್ಯಾಂಪ್ನಲ್ಲಿ ಹಾಗೂ ಉಪ್ಪಳ ಬೇಬಿ ಕ್ಯಾಂಪಿನಲ್ಲಿ ಓಣಂ ಪ್ರಮಾಣಿಸಿ ಸಿದ್ಧಪಡಿಸಲಾಗಿದೆ. ಮಕ್ಕಳ ವಸ್ತ್ರಗಳು, ಆಟಿಕೆಗಳು, ಬೇಬಿ ಕೇರ್, ನರ್ಸರಿ ಪೀಠೋಪಕರಣಗಳು, ನರ್ಸರಿ ಅಲಂಕಾರಗಳು, ನರ್ಸಿಂಗ್ ಅಂಡ್ ಫೀಡಿಂಗ್ ಸ್ಟ್ರಾಲರ್ ಫ್ರಾಮ್, ಪಾರ್ಟಿ ತರಬೇತಿ ಹಾಗೂ ಉಡುಗೊರೆ ಸೆಟ್ಗಳನ್ನು ಅತ್ಯಂತ ಕೈಗೆಟಕುವ ಬೆಲೆಯಲ್ಲಿ ಒಂದೇ ಸೂರಿನಡಿ ಎಲ್ಲಾ ತರಹದ ಉತ್ಪನ್ನಗಳನ್ನು ನೀಡಲಾಗುತ್ತದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಕಾಸರಗೋಡು ಜಿಲ್ಲೆಯಲ್ಲಿ ವಿವಿಧ ಸ್ಥಳಗಳಲ್ಲಿ ಸಂಭವಿಸಿದ ಅಪಘಾತದಲ್ಲಿ 2 ಸಾವು. ಮಾಸ್ತಿಕುಂಡುವಿನಲ್ಲಿ ಶಾಲಾ ಬಸ್ ಹಾಗೂ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಗಾಳಿಮುಖ ನಿವಾಸಿಗೆ ದಾರುಣ ಅಂತ್ಯ. ಎಂಜಿ ರಸ್ತೆಯಲ್ಲಿ ಉಂಟಾದ ವಾಹನ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಉದ್ಯಮಿಯ ಸಾವು. ಕಾಸರಗೋಡಿನಲ್ಲಿ ಏಮ್ಸ್ ಕನಸು ಮತ್ತೆ ನನಸಾಗುವ ಭರವಸೆಯಲ್ಲಿ. ಪೆರಿಯ ಪ್ರದೇಶದಲ್ಲಿ 274 ಎಕರೆ ಭೂಮಿಯು ಇದಕ್ಕೆ ಸೂಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ. ಸಮಗ್ರ ವರದಿ ತಯಾರಿಸಿ ಜಿಲ್ಲಾಧಿಕಾರಿಯಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ. ಓಣಂ ಆಚರಣೆಗೆ ಮೆರುಗು ನೀಡಲು ಪುರುಷರ ಸ್ವಸಹಾಯ ಗುಂಪಿನವರಿಂದ ಚೆಂಡು ಹೂ ಕೃಷಿ. ಹೂಗಳನ್ನು ಖರೀದಿಸಲು ಹಾಗೂ ಅವುಗಳ ಸೌಂದರ್ಯವನ್ನು ಆನಂದಿಸಲು ಸಾವಿರಾರು ಜನರು ಹೂದೋಟಕ್ಕೆ ಭೇಟಿ. ಕುಂಬಳೆಯಲ್ಲಿ ಭಾರೀ ಮಾದಕ ವಸ್ತು ದಾಳಿ. ಕಾರಿನಲ್ಲಿ ಕಳ್ಳಸಾಗಣೆ ಮಾಡುತ್ತಿದ್ದ 3.35 ಗ್ರಾಂ MDMಯೊಂದಿಗೆ 3 ಬಂಧನ. ಸುನಾಮಿಯ ಬೆದರಿಕೆಯನ್ನು ಎದುರಿಸಲು ಯುನೆಸ್ಕೋ ಯೋಜನೆಯ ಜಾರಿ. ವಲಿಯಪರಂಬದ ಮಾವಿಲ ಕಡುಪುರದಲ್ಲಿ ಸುನಾಮಿ ಸಿದ್ಧ ಯೋಜನೆಗೆ ಚಾಲನೆ. ಮಂಜೇಶ್ವರದ MK ಫಾತಿಮಾ ಕಾಂಪ್ಲೆಕ್ಸ್ನಲ್ಲಿ ಓಣಂ ಸಹಕಾರಿ ಮಾರುಕಟ್ಟೆಗೆ ಅದ್ದೂರಿಯ ಚಾಲನೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ ಅವರಿಂದ ಮಾರುಕಟ್ಟೆಗೆ ಚಾಲನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.